ಎಲ್ರಿಗೂ ನಮಸ್ಕಾರ. ಇವತ್ತು ಕಿತ್ತೂರು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿಯಲ್ಲಿ ಒಂದು ವಸ್ತುಕೋಶ ಅಂತ ಹೇಳಿ ಒಂದು ಅಪ್ಲಿಕೇಶನ್ ಮಾಡಿಸಲಾಗಿದೆ. ಆ ವಸ್ತುಕೋಶ ಅಪ್ಲಿಕೇಶನ್ ಈ ರೀತಿ ಇರುತ್ತೆ. ಫಸ್ಟ್ ನಿಮ್ದು ಲಾಗಿನ್, ನಿಮ್ದು ಯೂಸಿಂಗ್ ಯುವರ್ ಪ್ಯಾನ್ ಕಾರ್ಡ್ ಮತ್ತು ಯುನಿ ಎಚ್ ಆರ್ ಎಮ್ ಅಲ್ಲಿ ಯಾವ ಪಾಸ್ವರ್ಡ್ ಯೂಸ್ ಮಾಡಿದಿರಲ್ಲ ಅದೇ ಪಾಸ್ವರ್ಡ್ ಅನ್ನು ಹಾಕ್ಬಿಟ್ಟು ನೀವು ಸೈನ್ ಇನ್ ಆಗಬೇಕು. ನಂತರ ಇಲ್ಲಿ ನಿಮ್ದು ಸ್ಟಾಕ್ ಬುಕ್ ಅಂದ್ರೆ ನಿಮಗೆ ಏನು ಸ್ಟಾಕ್ ಕೊಟ್ಟಿದಾರಲ್ಲ ಆ ಸ್ಟಾಕ್ ಎಂಟ್ರಿ ಮಾಡ್ಲಿಕ್ಕೆ ಇದೊಂದು ಫ್ರಂಟ್ ಎಂಡ್ ಕ್ರಿಯೇಟ್ ಮಾಡಿದಿದೆ. ಈ ಫ್ರಂಟ್ ಎಂಡ್ ಅಲ್ಲಿ ನೀವು ಫಸ್ಟ್ ಇಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ನಿಮ್ಮಲ್ಲಿ ಯಾವ್ಯಾವ ಐಟಮ್ಸ್ ಇದಾವಲ್ಲ ಅವನ್ನೆಲ್ಲ ಇಲ್ಲಿ ಆಡ್ ಮಾಡ್ಬೋದು. ಓಕೆ, ಇಲ್ಲಿ ಆಡ್ ಎಂಟ್ರಿ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿ ಅಸೆಟ್ ಟ್ಯಾಗ್ ನಂಬರ್ ನಿಮಗೆ ಪಿ ಸಿ ಕೊಟ್ಟಿದ್ರೆ ಆರ್ ಸಿ ಯು ಅಥವಾ ಆ ರಿಜಿಸ್ಟರ್ ಆಫೀಸ್ ಸೆಕ್ರೆಟರೇಟ್ ಪಿ ಸಿ 001. ಈಗ ನಾನು 002 ಅಂತ ಹಾಕ್ತೀನಿ. ಕ್ಯಾಟಗರಿ ಡೆಸ್ಕ್ಟಾಪ್ ಕಂಪ್ಯೂಟರ್. ಆಮೇಲೆ ಸೆಕ್ಷನ್ ಬೈ ಡಿಫಾಲ್ಟ್ ನಿಮ್ಮ ಸೆಕ್ಷನ್ ಯಾವ್ದಿರುತ್ತೆ ಅದು ಬಂದಿರುತ್ತೆ. ಆಮೇಲೆ ಬ್ರ್ಯಾಂಡ್ ನೇಮ್ ಡೆಲ್, ಮಾಡೆಲ್ ನಂಬರ್ ಯಾವ್ದಿದೆ ಅದು ಮಾಡೆಲ್ ನಂಬರ್, ಸೀರಿಯಲ್ ನಂಬರ್. ನೆಕ್ಸ್ಟ್ ಇಲ್ಲಿ ಸ್ಟಾಕ್ ಬುಕ್ ಪರ್ಚೇಸ್ ಈ ರೀತಿ ಡೀಟೇಲ್ಸ್ ಇದೆ. ಇಲ್ಲಿ ಮ್ಯಾಂಡೇಟರಿ ಯಾವ್ದಿದೆ ಅಲ್ಲ ಕಂಪಲ್ಸರಿ ನೀವು ಹಾಕ್ಲೇಬೇಕು. ಈ ಮಾಡೆಲ್ ನಂಬರ್ ಆಗಲಿ ಸೀರಿಯಲ್ ನಂಬರ್ ಇವೆಲ್ಲ ಮ್ಯಾಂಡೇಟರಿ. ಇಲ್ಲಿ ಸ್ಟಾರ್ ಮಾರ್ಕ್ಡ್ ಯಾವ್ದಾವಲ್ಲ ಇವೆಲ್ಲ ಮ್ಯಾಂಡೇಟರಿ ಇದಾವೆ. ಇವನ್ನೆಲ್ಲ ಹಾಕಿ ಇಲ್ಲಿ ನೆಕ್ಸ್ಟ್ ಇಲ್ಲಿ ನಿಮ್ ಸ್ಟಾಕ್ ಬುಕ್ ನಂಬರ್ ರಿಜಿಸ್ಟರ್ ನಿಮ್ ಕಡೆ ಸ್ಟಾಕ್ ಬುಕ್ ಇತ್ತು ಅಂತಂದ್ರೆ ನಿಮ್ ಸೆಕ್ಷನ್ ಅಲ್ಲಿ ಆ ಸ್ಟಾಕ್ ಬುಕ್ ನಂಬರ್ ಹಾಕಿ, ಇನ್ವಾಯ್ಸ್ ನಂಬರ್ ಇದ್ರೆ ಹಾಕಿ, ಇಲ್ಲಾಂದ್ರೆ ಅಂತ ಏನಂದ್ರೆ ಬ್ಲಾಂಕ್ ಬಿಡಿ. ನೆಕ್ಸ್ಟ್ ಪರ್ಚೇಸ್ ಡೇಟ್ ಅದನ್ನು ಇದ್ರೆ ಹಾಕಿ, ಅದರ್ವೈಸ್ ಬ್ಲಾಂಕ್ ಬಿಡಿ. ನೆಕ್ಸ್ಟ್ ಯೂನಿಟ್ ಕಾಸ್ಟ್, ಆಮೇಲೆ ಕ್ವಾಂಟಿಟಿ. ಯೂನಿಟ್ ಕಾಸ್ಟ್ ಕಂಪಲ್ಸರಿ ಇಲ್ಲ, ಅದು ಕ್ವಾಂಟಿಟಿ ಕಂಪಲ್ಸರಿ ಹಾಕ್ಲೇಬೇಕು. ಎಷ್ಟಿದೆ ಅಂತ ಬೈ ಡಿಫಾಲ್ಟ್ ಒನ್ ಇರುತ್ತೆ, ಒಂದು ಐಟಮಿಗೆ ಒಂದಿರುತ್ತೆ. ವರ್ಕಿಂಗ್ ಸ್ಟೇಟಸ್ ಏನಿದೆ, ವರ್ಕಿಂಗ್ ನಾಟ್ ವರ್ಕಿಂಗ್ ಅಂಡರ್ ಮೇಂಟೆನೆನ್ಸ್ ಈ ರೀತಿ ಟಿಕ್ ಮಾಡಿ. ನೆಕ್ಸ್ಟ್ ಫಿಸಿಕಲ್ ಕಂಡೀಷನ್ ಏನಿದೆ ಗುಡ್ ಫೇರ್ ಡ್ಯಾಮೇಜ್ ಅನ್ಸರ್ವಿಸೇಬಲ್ ಇದನ್ನ ಟಿಕ್ ಮಾಡಬೇಕು. ಪುಟ್ ಇನ್ ಟು ಸರ್ವಿಸ್ ಆನ್ ಅಂದ್ರೆ ಯಾವ ಡೇಟ್ ಇಂದ ಅದು ವರ್ಕಿಂಗ್ ಇದೆ ಅದನ್ನ ನೀವು ಡೇಟ್ ಹಾಕಿ. ನಾನು Jan 1 ಅಂತ ಹಾಕ್ತೀನಿ. ನೆಕ್ಸ್ಟ್ ಅದು ವಾರಂಟಿ. ಈ ಕಂಪ್ಯೂಟರ್ ಅಂದ್ರೆ ಯೂಶುವಲಿ 3 years ವಾರಂಟಿ ಇರುತ್ತೆ, ಅದು 1 year ವಾರಂಟಿ ಇರುತ್ತೆ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ಗೆ. ಆ ರೀತಿ ಆ ಥರದ ಏನೋ ವಾರಂಟಿ ಟಿಲ್ 3 years ಅಂತ ಹಾಕೊಂಡು, ನೆಕ್ಸ್ಟ್ ಇಲ್ಲಿ ವಾರಂಟಿ ಡೇಟ್, ನೆಕ್ಸ್ಟ್ ಇದು ವಾರಂಟಿ ಡೇಟ್ ಯಾವ್ದು ಇರುತ್ತಲ್ಲ ಒಂದು ಅಥವಾ 1 year 3 year ಅದನ್ನ ನೀವು ನೋಡ್ಬಿಟ್ಟು ಹಾಕ್ರಿ. ಅದರ್ವೈಸ್ ಅದನ್ನಷ್ಟೇ ಅದು ಏನಂದ್ರೆ ಕಂಪಲ್ಸರಿ ಇಲ್ಲ, ಅದನ್ನಷ್ಟೇ ಬಿಟ್ಟು ನೀವು ಮುಂದುವರಿಬಹುದು. ಈ ನಾನು ಮತ್ತು ಇದನ್ನ ಯಾರಿಗೆ ಅಲಾಟ್ಮೆಂಟ್ ಮಾಡಿದಾರೆ ನಿಮ್ಗೆ ಏನಾದ್ರು ಕಮೆಂಟ್ ಬರೀದಿದ್ರೆ ಅದನ್ನ ಬರೀಬಹುದು. ಆಮೇಲೆ ಸಬ್ಮಿಟ್ ಫಾರ್ ದ ವೆರಿಫಿಕೇಶನ್. ನೀವು ಅರ್ಧ ಡೀಟೇಲ್ಸ್ ಇದ್ರೆ ಅಲ್ಲಿ ಸೇವ್ ಡ್ರಾಫ್ಟ್ ಕ್ಲಿಕ್ ಮಾಡಬಹುದು. ಓಕೆ, ಸಾರಿ, ನಾನು ಇಲ್ಲಿ ಆಲ್ರೆಡಿ ಇಲ್ಲಿ ಇನ್ಫಾರ್ಮೇಶನ್ ಆಡ್ ಮಾಡಿದ್ದೆ, ಅದಕ್ಕೋಸ್ಕರ ಅದು ರಿಪಿಟೇಟಿವ್ ಅಂತ ತೋರಿಸ್ತಾ ಇದೆ. ಸರಿನಾ? ಈಗ ನಾನು ಸೇವ್ ಡ್ರಾಫ್ಟ್, ಆಮೇಲೆ ಡ್ರಾಫ್ಟ್ ಸೇವ್ ಮಾಡಿದ್ಮೇಲೆ ಸಬ್ಮಿಟ್ ಫಾರ್ ವೆರಿಫಿಕೇಶನ್ ಅಂತೇಳಿ ಇಲ್ಲಿ ಇದು ಯಾವ ರೀತಿ ಫ್ಲೋ ಆಗುತ್ತಂತಂದ್ರೆ, ಕೇಸ್ ವರ್ಕರ್ ನಿಮ್ಮ ಕಡೆ ಯಾವ್ಯಾವ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಇದಾವಲ್ಲ ಅವನ್ನೆಲ್ಲ ಇಲ್ಲಿ ನೀವು ಸೇವ್ ಮಾಡ್ಕೋಬೇಕು. ಆಮೇಲೆ ಸಬ್ಮಿಟ್ ಫಾರ್ ವೆರಿಫಿಕೇಶನ್ ಅಂತಂದ್ರೆ ಆಡ್ ಸ್ಟಾಕ್ ರಿಜಿಸ್ಟರ್ ಪೇಜ್ ನಂಬರ್ ಕಂಪಲ್ಸರಿ ಹಾಕ್ಬೇಕು. ಇಲ್ಲಿ ನಾನು 2 ಅಂತ ಹಾಕ್ತೀನಿ ಏನೋ ನಂಬರ್. ಸೇವ್ ಡ್ರಾಫ್ಟ್, ಆಮೇಲೆ ಸಬ್ಮಿಟ್ ಫಾರ್ ವೆರಿಫಿಕೇಶನ್ ಅಂತಂದ್ರೆ ಅದು ಇಲ್ಲಿ ವೆರಿಫಿಕೇಶನ್ ಆಗುತ್ತೆ. ಫಸ್ಟ್ ಇದು ಕೇಸ್ ವರ್ಕರ್ ನಿಮ್ ಕಡೆ ಯಾವ ಐಟಮ್ ಇದಾವಲ್ಲ ಅವನ್ನ ನೀವು ಸೇವ್ ಮಾಡಬೇಕು. ಆಮೇಲೆ ನೆಕ್ಸ್ಟ್ ಇಂಟರ್ನಲ್ ವೆರಿಫೈಯರ್ ಅಂದ್ರೆ ನಿಮ್ಮಲ್ಲಿ ಇಂಟರ್ನಲ್ ಅಂತೇಳಿ ವೆರಿಫೈಯರ್ ಯಾರು ಇರ್ತಾರಲ್ಲ, ಫಾರ್ ಎಕ್ಸಾಂಪಲ್ ಡಿಪಾರ್ಟ್ಮೆಂಟ್ ಚೇರ್ಮನ್ ಆಗಲಿ, ಸೆಕ್ಷನ್ ಅಲ್ಲಿ ಒಬ್ರು AR ಅಥವಾ ಡೆಪ್ಯೂಟಿ ರಿಜಿಸ್ಟ್ರಾರ್ ಇರ್ತಾರ, ಅವ್ರ ಕಡೆ ಅವರು ಇಂಟರ್ನಲ್ ವೆರಿಫೈ ಆಗಿ ಇರ್ತಾರ. ನೆಕ್ಸ್ಟ್ ವಿತ್ ಚೇರ್ಮನ್ ಅಂದ್ರೆ ಚೇರ್ಮನ್ ಅಂದ್ರೆ ನಿಮ್ ಡಿಪಾರ್ಟ್ಮೆಂಟ್ ಚೇರ್ಮನ್ ಅಲ್ಲ, ಅದು ಅಥವಾ ಎಕ್ಸ್ಟರ್ನಲ್ ವೆರಿಫೈಯರ್ ಅಂತ ಹೇಳಿ ಸ್ಟಾಕ್ ವೆರಿಫಿಕೇಶನ್ ಒಂದು ಕಮಿಟಿ ಮಾಡಿರ್ತಾರಲ್ಲ, ಆ ಕಮಿಟಿದವ್ರು ಬಂದು ಅವ್ರು ಅದನ್ನ ವೆರಿಫೈ ಮಾಡ್ತಾರೆ. ನೆಕ್ಸ್ಟ್ ಈ ರೀತಿ ಒನ್ಸ್ ಅದು ಅಪ್ರೂವ್ ಆಯ್ತು ಅಂತಂದ್ರೆ ಅದನ್ನ ಸ್ಟಾಕ್ ನಿಮ್ ಕಡೆ ಉಳಿತದೆ. ಇದೇ ರೀತಿ ಫರ್ನಿಚರ್ದು ಡೀಟೇಲ್ಸ್ ನೀವು ಇಲ್ಲಿ ಹಾಕ್ಬೇಕಾಗತ್ತೆ. ಹಾಕಿ ಸೇವ್ ಮಾಡಬೇಕು. ಅದು ನೆಕ್ಸ್ಟ್ ಏನೈತಲ್ಲ ಇಂಟರ್ನಲ್ ವೆರಿಫೈರ್ಗೆ ಹೋಗುತ್ತೆ. ಓಕೆ, ಇನ್ನು ನೆಕ್ಸ್ಟ್ ಬರುವಂತ ಮಾಡೆಲ್ಗಳಲ್ಲಿ ಇಲ್ಲಿ ನಿಮಗೆ ಏನಾದ್ರೂ ಒಂದು ನಿಮ್ದು ಕೀಬೋರ್ಡ್ ಹಾಳಾಗಿತ್ತು ಅಥವಾ ಕಂಪ್ಯೂಟರ್ ಬೇಕಾಗಿತ್ತು ಅಥವಾ ನಿಮ್ಗೆ ಫರ್ನಿಚರ್ ಟೇಬಲ್ ಕುರ್ಚಿ ಏನಾದ್ರು ಬೇಕಾಗಿತ್ತಂದ್ರೆ ಇಲ್ಲೊಂದು ರಿಕ್ವೆಸ್ಟ್ ಅಂತ ಇಲ್ಲೊಂದು ಆಪ್ಷನ್ ಎನೇಬಲ್ ಮಾಡ್ತೇವೆ. ಇಲ್ಲಿ ನ್ಯೂ ರಿಕ್ವೆಸ್ಟ್ ಅಥವಾ ರಿಕ್ವೆಸ್ಟ್ ರಿಸೋರ್ಸ್ ಇಲ್ಲಿ ಕ್ಲಿಕ್ ಮಾಡಿ ನೀವು ರಿಕ್ವೆಸ್ಟ್ ಎಸ್ಕಲೇಟ್ ಮಾಡಿದ್ರೆ ನಿಮ್ಗೊಂದು PDF ಜನರೇಟ್ ಆಗುತ್ತೆ. ಆ PDF ಮುಖಾಂತರ ನೀವು ನಿಮ್ಮ ಹೈಯರ್ ಅಥಾರಿಟಿ ರಿಕ್ವೆಸ್ಟ್ ಎಸ್ಟೇಟ್ ಆಫೀಸಿಗೆ ಮತ್ತು ರಿಜಿಸ್ಟರ್ ಆಫೀಸಿಗೆ ಕಳಿಸ್ಬೇಕು. ಹಾರ್ಡ್ ಕಾಪಿನೂ ಕಳಿಸಿ.
ಪ್ಲಸ್ ಇನ್ನೊಂದೇನಂದ್ರೆ ಆ ರಿಕ್ವೆಸ್ಟ್ ಕೌಂಟು ಎಸ್ಟೇಟ್ ಆಫೀಸರ್ ಲಾಗಿನ್ ಅಲ್ಲಿ ಅದು ಪಾಪ್ ಆಗುತ್ತೆ. ರಿಜಿಸ್ಟ್ರಾರ್ ಮತ್ತು ಇಸಿಆರ್ ಲಾಗಿನ್ ಮತ್ತು ಎಸ್ಟೇಟ್ ಆಫೀಸರ್ ಲಾಗಿನ್ ಅಲ್ಲಿ ಅದು ಅದರದ್ದು ಕೌಂಟ್ ಎಷ್ಟು ರಿಕ್ವೈರ್ಮೆಂಟ್ ಇದೆ ಅನ್ನೋದು ಅವ್ರ ಲಾಗಿನ್ ಅಲ್ಲಿ ಕಾಣುತ್ತೆ ಮುಂದಿನ ದಿನಮಾನದಲ್ಲಿ. ಇಷ್ಟು ನೀವು ನಾಳೆ ಅಥವಾ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಏನ್ ಮಾಡ್ಬೇಕಂತಂದ್ರೆ ನಿಮ್ಮಲ್ಲಿ ಏನೇನು ಐಟಮ್ಸ್ ಇದಾವಲ್ಲ, ಆ ಐ ಟಿ ರಿಲೇಟೆಡ್ ಒಂದು ಸಪರೇಟ್ ಮೆನು ಇದೆ ಮತ್ತು ಫರ್ನಿಚರ್ ಬಾದ್ದು ಇನ್ನೊಂದು ಮೆನು ಇದೆ. ಇಲ್ಲಿ ನೀವು ಕಂಪಲ್ಸರಿಲಿ ಡೀಟೇಲ್ಸ್ ಹಾಕಿಡಬೇಕು. ಓಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.